ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಎಣ್ಣೆ, ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಎಣ್ಣೆ. ಲೇ ಏನ್ಲ ಇದು ಡ್ರಾಮಾ ಎಲ್ಲಿ ನಡೀತೈತ್ಲ? ಈ ಡ್ರಾಮಾ ನೆನ್ನೆ ಶುರುವಾಗೈತೆ ಕಣ. ಇನ್ನು ಎಲ್ಲೇ ನಡೀತದೋ ಎಲ್ಲಿ ಗಂಟ ನಡೀತದೋ ಯಾರಿಗ್ ಗೊತ್ತು. ಪಾಪ ಯಾಕ್ಲ ಇದಕ್ ಹೋಗಿ ಬಂದು ಒಡಿಯ ಕೆಲಸ ಮಾಡ್ತಾರಿ. ಆಗ ನೋಡಿದ್ರೆ ಮಟ್ಟೆಲ್ ಹೊಡೆದು ಶೂಟಿಂಗ್ ಮಾಡಿದ್ರು, ಈಗ ನೋಡಿದ್ರಿ ಟೋಪಿ ಕಿತ್ಕೊಂಡವಿ. ಅದ್ ಸರಿ ಟೋಪಿ ಯಾಕೆ ಹಾಕ್ಕೊಂಡ್ ಬಂದಿತ್ತಂತ ಇದು? ಮುನ್ರತ್ನ ಫುಲ್ RSS ಬಟ್ಟೆ ಹಾಕೊಂಡು ತಲೆ ಮೇಲೆ ಟೋಪಿ ಹಾಕೊಂಡು ಸ್ಟೈಲ್ ಆಗಿ ಬಂದಿತ್ತು ಕಣ. ಆದ್ರೆ DK ಆ ಟೋಪಿ ಮರುವಾದಿನ ಕಳ್ಬಿಡ್ತು. ಲೇ RSS ಟೋಪಿ ನಿಲ್ಲ ಇದು. ಯಾರಾದ್ರೂ ಮೊಟ್ಟೆ ಹೊಡಿತಾರೆ ಅಂತವ ಮುನ್ರತ್ನ ಸೇಫ್ಟಿಗೆ ಹಾಕ್ಕೊಂಡ್ ಬಂದಿರೋ ಟೋಪಿ ಅನ್ಕೊಂಡಿದ್ದೆ ಕಣ್ಲೆ. ಥೋ ಹಂಗಲ್ಲ ಕಣ. DK ಜನಗಳ ಕುಂದು ಕೊರತೆ ಏನು ಅಂತ ವಿಚಾರಿಸ್ತೀನಿ ಅಂತವ JP ಪಾರ್ಕಿಗೆ ಬಂದಿತ್ತು ಕಣ. ಅಲ್ಲೇ ವಾಕ್ ಮಾಡಿ ಓಡಾಡ್ತಿರೋ ಜನಗಳನ್ನ ಮಾತಾಡಿಸಿ ಕೊನೆಗೆ ಸ್ಟೇಜ್ ಮೇಲೆ ಹತ್ತಿ ಕುಂತ್ಕೊಂಡು ಬರ್ರಪ್ಪ ನಿಮ್ ಕಷ್ಟಗಳು ಹೇಳಿ ಅಂತವ ಜನಗಳನ್ನ ಕರೀತು ಕಣ. ಆಗ ನೋಡಿದ್ರೆ ಆ ಜನಗಳ ಮಧ್ಯೆ ಮುನ್ರತ್ನ ಕುಂತಿತ್ತು. MLA ಅವರು ಬಂದ್ರಿ ಈ ಕಡೆ. ರೀ ಕರಿ ಟೋಪಿ MLA ಬಾಪ, ಕರಿ ಟೋಪಿ MLA ಬಾಪ. ಇಷ್ಟು ದಿನ ಇಲ್ಲದೆ ಇರೋ ಟೋಪಿನ ಇವತ್ತು ಹಾಕ್ಕೊಂಡ್ ಬಂದಿದ್ಯಲ್ಲ, ಏನ್ ಸಮಾಚಾರ? ಬಾ ಸ್ಟೇಜಿನ ಮೇಕೆ ಅಂತ ಕಣ DK. ಆಗ ಶುರುವಾಗಿ ಡ್ರಾಮಾ. ಮುನ್ರತ್ನ ನನಗೆ ಅವಮಾನ ಮಾಡವ್ರೆ, ನನ್ನ ಕ್ಷೇತ್ರಕ್ಕೆ ಅವಮಾನ ಮಾಡವ್ರೆ, RSS ಗೆ ಅವಮಾನ ಮಾಡವ್ರೆ ಅಂತ ಬಾ ಬಬ್ಬೆ ಹೊಡಿತು. ಒಬ್ಬ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MLA ಫೋಟೋ ಇಲ್ಲ. ಜನಗಳ ಕಷ್ಟ ಸುಖ ಕೇಳಕ್ ಬಂದಾಗ ಇದ್ರ ಫೋಟೋ ಯಾಕೆ ಹಾಕ್ಬೇಕಂತ ಹೆಂಗೋ ನಮ್ಮ ಕ್ಷೇತ್ರದ ಕೆಲ್ಸ ಇದ್ರೆ ಸಾಕು ಅನ್ಕೊಂಬೇಕಲ್ವೇನ್ಲ? ನನ್ ಕ್ಷೇತ್ರದ ಜನವ ಮಾತಾಡ್ಸಕ್ಕೆ ಬಂದಾಗ ನಾನು ಕರಿಬೇಕು, ನನ್ ಫೋಟೋನು ಹಾಕ್ಬೇಕು ಅಂತ ಕಣ. ಆದ್ರೂ ಗಲಾಟೆ ಕೊನೆಗೆ DK ಎತ್ಕೊಂಡೋಗಿ ಇವನ್ನ ಆಚೆಗೆ ಅಂತ ಕಣ. ಹಿಂಗೆಲ್ಲ ಪ್ರೋಗ್ರಾಮ್ ನ ಕೆಡಿಸಿ ನ್ಯಾಯ ಬೇಕು ಅಂತ ಗಾಂಧಿ ಫೋಟೋ ಹಿಡ್ಕೊಂಡು ಕುಂತ್ಕೊಂತ ಕಲ್ಯಾಣ. RSS ಬಟ್ಟೆಗುವೆ ಗಾಂಧಿ ಫೋಟೋಗುವೆ ಮ್ಯಾಚಿಂಗ್ ಆಯ್ತಿಲ್ವಲ್ಲ ಓದಿಗೆ ತಾಯಿ. ಆಗ್ಲಿ ಮುಂದೆ ಕೇಳಪ್ಪ. ಆಮೇಲೆ ನೋಡಿದ್ರೆ DK ಕುಮಾರಣ್ಣನ ಮೇಲುವೆ ಸಿದ್ದಣ್ಣನ ಮೇಲುವೆ ಮಾಟ ಮಾಡ್ತದೆ ಅಂತ ಕಣ. ಮಾಟ ಮಂತ್ರರಿ ಆಗಿರೋದು ಸಿದ್ದರಾಮಯ್ಯ. ಇಷ್ಟೊಂದು ಈ ಸಿದ್ದರಾಮಯ್ಯ ಅಲ್ವೇ ಅಲ್ಲ, ಅದಕ್ಕೆ ಕಾರಣ ಇದೇನೆ ಮಾಟ ಮಂತ್ರ. ಸಿದ್ದರಾಮಯ್ಯನ ಈ ಮಂತ್ರವಾದಿಗಳು ಈ ಡಬ್ಬದಲ್ಲಿ ಹಾಕಿ ಇಟ್ಬಿಡ್ತಾರಲ್ಲ, ಆ ವಶೀಕರಣ ಅದನ್ನ ಮಾಡಿಟ್ಟಿರೋದು ಇದು. ಮೊಟ್ಟೆ ಹೊಡೆಸ್ಕೊಂಡು 6 ತಿಂಗಳು ಮೇಲಾಗಿತ್ತಲ್ಲ, ಅದಕ್ಕೆ ಬೇರೆನಾರ ಮಾಡ್ಕೊಂಡು ಹೊಸಿ ಕಾಣಿಸ್ಕೊಳ್ಳೋಣ ಅಂತವ ಟೋಪಿ ಹಾಕೊಂಡ್ ಬಂದಿರಂಗೈತೆ ಕನ್ನಡ್ಲ. ಶಿವನಿ ಶಂಭುಲಿಂಗ. कोई तन